ರಾಮ ಮಂದಿರದಲ್ಲಿ ಹರಿಜನರನ್ನ ಅರ್ಚಕರನ್ನಾಗಿ ಮಾಡ್ತೀರಾ? ಹಿಂದುತ್ವವನ್ನ ಬಿಜೆಪಿಯವರಿಗೆ ಜಹಾಗಿರಿಗೆ ಕೊಟ್ಟಿದೀವಾ? ಹರಿಜನರನ್ನ ಅರ್ಚಕರನ್ನಾಗಿ ಮಾಡ್ತೀರಾ ಅಂತ ಕೆ.ಎನ್. ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಹಿಂದುತ್ವವನ್ನ ಬಿಜೆಪಿಯವರಿಗೆ ಏನಾದರೂ ಲೀಸಿಗೆ ಕೊಡಲಾಗಿದೆ, ಅವ್ರಿಗೇನಾದ್ರು ಗುತ್ತಿಗೆ ಕೊಟ್ಟಿದ್ದಾರಾ ಅನ್ನೋ ಅರ್ಥದಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ. ವೋಟ್ಗಾಗಿ ಹಿಂದುತ್ವ ಅಂತ ಹೇಳ್ತಾರೆ, ಹಾಗಾದ್ರೆ ನಾವೆಲ್ಲ ಹಿಂದೂಗಳಲ್ವಾ ಅಂತ ಕೂಡ ಕೆ.ಎನ್. ರಾಜಣ್ಣ ಪ್ರಶ್ನೆ ಮಾಡಿರೋದು. ಅಂಬೇಡ್ಕರ್ ಸಂವಿಧಾನದಿಂದ ನಮಗೆ ಅಧಿಕಾರ ಸಿಕ್ಕಿದೆ. ದೆಹಲಿಯಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ. ರಾಮ ಮಂದಿರದಲ್ಲಿ ಹರಿಜನರನ್ನ ನೀವು ಅರ್ಚಕರನ್ನಾಗಿ ಮಾಡ್ತೀರಾ? ಇದು ಕೆ.ಎನ್. ರಾಜಣ್ಣ ದೆಹಲಿಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದೇ ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ಏನಿದೆ, ದಲಿತರನ್ನ ಅರ್ಚಕರನ್ನಾಗಿ ಮಾಡ್ಲಿ ಅನ್ನೋ ಹೇಳಿಕೆ, ಅದಕ್ಕೆ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ರಾಜಣ್ಣ ಅವರ ಸ್ಟೇಟ್ಮೆಂಟ್ಗೆ ಈಶ್ವರಪ್ಪ ಕೌಂಟರ್ ಕೊಟ್ಟಿದ್ದಾರೆ. ರಾಮ ದೇವಸ್ಥಾನಕ್ಕೆ ಮೊದಲ ಇಟ್ಟಿಗೆ ಇಟ್ಟಿದ್ದು ಒಬ್ಬ ದಲಿತ. ಇದು ಬೆಂಗಳೂರಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಅವರ ಹೇಳಿಕೆ. 24 ಅರ್ಚಕರ ನೇಮಕ ಆಗಿದೆ, ಇಬ್ಬರು ದಲಿತರಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 24 ಅರ್ಚಕರ ನೇಮಕ ಆಗಿದೆ, ಅದರಲ್ಲಿ ಇಬ್ಬರು ದಲಿತರು. ರಾಮನ ವಿಚಾರದಲ್ಲಿ ರಾಜಕಾರಣ ಮಾಡಿಲ್ಲ, ನಾವು ರಾಜಕಾರಣ ಮಾಡಿದ್ರೆ ಸರ್ವನಾಶ ಆಗಿ ಹೋಗ್ಲಿ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಹಿಂದುತ್ವವನ್ನ, ಹಿಂದೂಗಳನ್ನ ಏನ್ ಬಿಜೆಪಿಯವರು ಜಾಗಿರಿ ಕೊಟ್ಟಿದೀವ? ನಾವೆಲ್ಲ ಹಿಂದೂಗಳಲ್ವಾ? ಆದ್ರಿಂದ ಪದೇ ಪದೇ ಅವರು ಓಟ್ಗೋಸ್ಕರ ಹಿಂದೂಗಳು ಅಂತ ಹೇಳ್ತಕ್ಕಂಥದ್ದು. ಈಗ ಅಂಬೇಡ್ಕರ್ ಅವರು, ನಾವೆಲ್ಲ ಅಂಬೇಡ್ಕರೈಟ್ಸ್, ನಾವೆಲ್ಲ ಸಂವಿಧಾನ ಕೊಟ್ಟಿದ್ದರಿಂದ ನಾವೆಲ್ಲ ರಾಜಕೀಯ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಯಿತು. ಅಂಬೇಡ್ಕರ್ ಏನಂತ ಹೇಳಿದ್ರು ಜ್ಞಾಪಕ ಇದೆ ಯಾರಿಗಾದ್ರು? ನಾನು ಸಾಯೋವಾಗ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿದ್ರು ಅಂಬೇಡ್ಕರ್. ಯಾಕೆ ಹೇಳಿದ್ರು ಅವರು? ಈ ರೀತಿ ಹಿಂದೂ ಅಂತೇಳಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ರಿಂದ ಬೇಸತ್ತು ಅವರು ಬುದ್ಧಿಸಮ್ಗೆ ಎಂಬ್ರೇಸ್ ಮಾಡಿದಂಥದ್ದು. ನಾವೆಲ್ಲ ಅಂಬೇಡ್ಕರೈಟ್ಸ್, ಅವ್ರು ಹೇಳಿದ ದಾರಿನಲ್ಲಿ ಹೋಗ್ಬೇಕಲ್ವ ನಾವು? ಅಂದರೆ ನಾವು ಹಿಂದೂಯಿಸಮ್ಗೆ ಹೋಗ್ಬೇಕು ಅಂತಕ್ಕಂಥದ್ದಲ್ಲ. ಹಿಂದುತ್ವ ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತೇಳಿ ಅವ್ರು ಯಾಕೆ ಹೇಳ್ತಾರೆ? ಅವರು ಸುಮ್ಮನೆ ಹೇಳ್ತಾರ? ಈ ರೀತಿಯ ಒಂದು ಮನಸ್ಥಿತಿಯನ್ನು ತರ್ತಕ್ಕಂಥದ್ದು. ಬರೀ ಮಾತೆತ್ತಿನ ಹಿಂದೂಗಳು ಯಾವ ಹಿಂದೂಗಳಿಗೆ ಏನು ಮಾಡೋರು ಇವರು? ಎಲ್ಲ ಆಯ್ತಪ್ಪ, ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರೆ, ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸೋಕೆ ಹೇಳಿ, ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡೋಕೆ ಹೇಳಿ. ಅವರೆಲ್ಲ ಹಿಂದೂಗಳಲ್ವ ಹರಿಜನರು? ಈ ರೀತಿಯಲ್ಲಿ ಸುಮ್ಮನೆ ಸ್ವಾರ್ಥಕ್ಕೋಸ್ಕರ, ಓಟ್ಗೋಸ್ಕರ ಅವರು ರಾಜಕಾರಣ ಮಾಡಲಿ ಯಾರು ಈ ರೀತಿಯ ಕೆಳಮಟ್ಟದಲ್ಲಿ ಹಿಂದುತ್ವವನ್ನು, ಹಿಂದೂಗಳನ್ನು ಹೆಸರನ್ನು ಬಳಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಅಂತೇಳಿ ಹೇಳ್ತೀನಿ. ನಾನು ಅದಕ್ಕೆ ಹೇಳ್ತೀನಲ್ಲ, ಮೊದಲನೇ ಇಟ್ಟಿಗೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಟ್ಟಡಕ್ಕೆ ಮೊದಲನೇ ಇಟ್ಟಿಗೆ ಇಟ್ಟಿದ್ದೇನೆ ಒಬ್ಬ ದಲಿತ. ಅವನ ಹೆಸರು ನಂಗೆ ಬರ್ತಿದೆ, ನಿಮ್ಗೆ ಯಾರಿಗಾರು ನೆನಪಿರ್ಬೋದು. ಮೊದಲನೇ ಇಟ್ಟಿಗೆ ಇಟ್ಟಿದ್ದೆ ದಲಿತ ಅಂತ ಅವ್ನು ಕರೆಯಲ್ಲ ನಾನು ಅವ್ರನ್ನೂ ಕೂಡ ಪೂಜ್ಯ ಭಾವನೆಯಿಂದ, ಆತನೂ ಕೂಡ ಒಬ್ಬ ಹಿಂದೂನೇ. ಅವ್ರ ಮೈಯಲ್ಲಿ ಹರಿತಾ ಇರೋ ರಕ್ತನೂ ಕೂಡ ಹಿಂದೂ ರಕ್ತವೇ. ಅವ್ರು ದಲಿತರು, ಇವರು ಮುಂದುವರೆದವರು ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. 24 ಜನ ಅರ್ಚಕರನ್ನ ಈಗ ನೇಮಕ ಮಾಡಿದ್ದಾರೆ. ಆ 24 ಜನ ಅರ್ಚಕರಲ್ಲಿ ಅವ್ರ ಭಾಷೆನಲ್ಲೇ ಇಬ್ಬರು ದಲಿತರಿದ್ದಾರೆ. ಅವ್ರ ಭಾಷೆನಲ್ಲಿ ನಾನು ಅವ್ರನ್ನೂ ಕೂಡ ನಾನು ಹಿಂದೂಗಳು ಅಂತಲೇ ಕರೆಯೋದು, ದಲಿತರು ಅಂತ ಅವ್ರನ್ನ ಕರೆಯೋಲ್ಲ. ಹಿಂದುಳಿದವರು, ದಲಿತರು, ಇನ್ನೊಬ್ಬರು ಪ್ರಶ್ನೆ ಬೇರೆ. ಅವರೆಲ್ಲರೂ ಕೂಡ 24 ಜನ ಅರ್ಚಕರು ಕೂಡ ಹಿಂದೂಗಳೇ ಆಗಿದ್ದಾರೆ ಅನ್ನೋದನ್ನ ಪ್ರಪಂಚದ ಹಿಂದೂಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಥ ಆಯ್ತಾ? ರಾಮ ರಾಜಕಾರಣ ಮಾಡಿಕೊಂಡು ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಿದ್ರೆ ನಾವು ಸರ್ವನಾಶ ಆಗೋಗ್ಲಿ. ರಾಮನ ಹೆಸರಿನಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಆಸೆ ಇಲ್ಲ. ನಾನು ರಾಮ ಭಕ್ತ. ಅರ್ಥ ಆಯ್ತಾ? ರಾಮ ರಾಜಕಾರಣ ಮಾಡಿಕೊಂಡು ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಿದ್ರೆ ನಾವು ಸರ್ವನಾಶ ಆಗೋಗ್ಲಿ. ರಾಮನ ಹೆಸರಿನಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಆಸೆ ಇಲ್ಲ.